ನ್ಯೂ ಇಯರ್ ಅಂದ್ರೆ ಬರೀ ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಒಳ್ಳೆ ಬಿಸ್ನೆಸ್ ಆಗುವಂತಹ ದಿನ ಕೂಡ ಹೌದು ಇವತ್ತು. ಹೌದು, ಕೇವಲ ಪಬ್ಬು ಬಾರ್ ಮಾತ್ರ ಅಲ್ಲ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೇಕರಿಗಳು ಕೂಡ ರೆಡಿ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಕೇಕ್ಗಳಿಗೆ ಭಾರಿ ಡಿಮ್ಯಾಂಡ್ ಆಗ್ತಾ ಇದೆ. ಬೇಕರಿಗಳಲ್ಲಿ ವೆರೈಟಿಯ ಕೇಕ್ ಗ್ರಾಹಕರಿಗಾಗಿ ಕೈ ಬೀಸಿ ಕರೀತಾ ಇವೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ದ ಹಾಗೆ ಬೆಂಗಳೂರಿಗರು ಕೇಕಿಗೋಸ್ಕರ ಮುಗಿಬೀಳ್ತಾ ಇದ್ದಾರೆ. ಕೇಕನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸ ವರ್ಷವನ್ನ ಕೇಕ್ ಕಟ್ ಮಾಡುವ ಮೂಲಕ ಬರಮಾಡಿಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಬೇಕರಿಗಳಲ್ಲಿ ಈಗ ಕೇಕ್ಗಳನ್ನು ವೆರೈಟಿ ಡಿಸೈನ್ನ ಕೇಕ್ಗಳನ್ನು ರೆಡಿ ಮಾಡಿ ಇಟ್ಟಿರುವಂಥದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗ ಕೇಕ್ಗಳನ್ನು ಕೂಡ ರೆಡಿ ಮಾಡಿ ಇಡಲಾಗಿದೆ. ಬಹುತೇಕ ಕಡೆಗಳಲ್ಲಿ ಈಗ ದೊಡ್ಡ ಮಟ್ಟದ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು ಆಗ್ತಾ ಇದೆ. ಸೆಲೆಬ್ರೇಷನ್ ಮಾಡೋದಕ್ಕೆ ಜನ ಸಜ್ಜಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕೇಕ್ಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಬೇಕರಿಗಳಲ್ಲಿ ಕೇಕ್ಗಳ ತಯಾರಿಕೆ ಜೋರಾಗಿರುವಂಥದ್ದು. ವೆರೈಟಿ ಕೇಕ್ಗಳನ್ನ ಬೇಕರಿಗಳಲ್ಲಿ ಈಗ ತಯಾರು ಮಾಡ್ಕೊಂಡಿದ್ದಾರೆ. ಗಮನಿಸಬಹುದಾಗಿದೆ, ವೆರೈಟಿ ಕೇಕ್ಗಳು ಈಗಾಗಲೇ ರೆಡಿ ಆಗಿವೆ. ಗ್ರಾಹಕರು ಈಗಾಗಲೇ ಕೆಲವೊಂದಿಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಜನ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಸಂಜೆ ಮೇಲೆ ಕೇಕ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಗಮನಿಸಬಹುದಾಗಿದೆ, ವೆರೈಟಿ ಕೇಕ್ಗಳು ಬೇಕರಿಗಳಲ್ಲಿ ಈಗ ಸಿದ್ಧ ಆಗಿರುವಂಥದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ಈ ರೀತಿಯಾಗಿ ಆರ್ಡರ್ ಅನ್ನ ಮಾಡಿ ಕೇಕ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಬರ್ತಾರೆ. ವೆರೈಟಿ ಆದಂತ ಕೇಕ್ಗಳನ್ನ ಈಗಾಗಲೇ ಮಾಡಿರುವಂಥದ್ದು. ಬ್ಲಾಕ್ ಫಾರೆಸ್ಟ್, ಪೈನಾಪಲ್, ಚೋಕೋ ಟ್ರಫಲ್ ಸೇರಿದಂತೆ ಬೇರೆ ರೀತಿಯಾದಂತ ಈ ಒಂದು ಕೇಕ್ಗಳನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ರ 6 ವಂಡರು, ಪ್ಯೂರೋ ಚಾಕ್ಲೇಟು, ಬ್ಲಾಕ್ ಫಾರೆಸ್ಟ್, ಪೈನಾಪಲ್ ಈ ಚಾಕ್ಲೇಟ್ಗಳನ್ನ ಈಗಾಗಲೇ ಬೇಕರಿಗಳಲ್ಲಿ ಕೇಕ್ಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನ್ಯೂ ಇಯರ್ 31st ಅಲ್ಲಿ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಬೇಕು, 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತೇಳಿ ಜನ ಆಸೆ ಪಡ್ತಾರೆ. ಹಾಗಾಗಿ ಬೇಕರಿಗಳಲ್ಲಿ ಕೇಕ್ ತಯಾರಿಕೆಯನ್ನು ಜೋರಾಗಿದೆ. ವಹಿವಾಟು ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು ಆಗಿದೆ. ಇತ್ತ ಬೇಕರಿಗಳಲ್ಲೂ ಕೂಡ ಕೇಕ್ ವ್ಯಾಪಾರ ಕೂಡ ಜೋರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.